ಇನ್ನ ಮತ್ತಷ್ಟು ನಿಯಮಗಳು ಸಿದ್ಧತೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪಡ್ಕೊಳ್ಳೋಣ. ಹಿರಿಯ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಓಕೆ ಅಜಯ್, ಎಲ್ಲಿದ್ದೀರಿ ಎಕ್ಸಾಕ್ಟ್ಲಿ? ಯಾವ ರೀತಿ ಸಿದ್ಧತೆ ಭದ್ರತೆಗಳಾಗಿದೆ? ಕೌಂಟ್ ಡೌನ್ ಶುರುವಾಗಿದೆ ಹೊಸ ವರ್ಷದ ಸಂಭ್ರಮಾಚರಣೆಗೆ, ಹಂಗಾಗಿ ಯಾವ ರೀತಿ ಸೆಲೆಬ್ರೇಷನ್ ಮೋಡ್ ಕಾಣಿಸ್ತಾ ಇದೆ ಅಂತ ಜನರಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರುವಂಥದ್ದು ಹೊಸ ವರ್ಷವನ್ನ ಏನು ಸ್ವಾಗತ ಮಾಡೋದಕ್ಕೂ ಕೂಡ. ಹೀಗಾಗಿ ಬೆಂಗಳೂರಿನ ಅಂದರೆ MG ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ ಇದೇ ಇಲ್ಲಿ ಏನು ಇಡೀ ರಾಜ್ಯದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಬರೀ ಬೆಂಗಳೂರು ಮಾತ್ರ ಅಲ್ಲ. ಸೊ ಹೀಗಾಗಿ ಇಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂಥದ್ದು. ಇಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಯಾರೂ ಕೂಡ ಇಲ್ಲಿ ಕ್ವಶನ್ ಮಾಡೋದಿಲ್ಲ. ಆದರೆ ಅದಕ್ಕೆ ಇರಬೇಕಾದಂಥ ಕೆಲವೊಂದು ಲಿಮಿಟನ್ನು ಇಟ್ಕೊಂಡು ಇಲ್ಲಿ ಸಂಭ್ರಮಾಚರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಬೇರೆಯವರಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಏನೋ ನೋವುಂಟು ಮಾಡುವಂಥದ್ದು ಮತ್ತು ಅವ್ರಿಗೆ ಬೇರೆ ರೀತಿಯಾಗಿ ತೊಂದರೆ ಕೊಡುವಂಥದ್ದು ಮಾಡಬಾರ್ದು ಅಂತಲೂ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ನಾವು ಕೂಡ ಈಗಾಗಲೇ MG ಬ್ರಿಗೇಡ್ ರೋಡಲ್ಲಿ ಕೂಡ ಇರುವಂಥದ್ದು. ಈಗಾಗಲೇ ಕಂಪ್ಲೀಟ್ ಆಗಿ ಈಗ ಏನು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ಯಾರ್ಯಾರು ಯಾವ ಕಡೆ ನಡ್ಕೊಂಬರಬೇಕು ಅಂತಲೂ ಕೂಡ ಈ ಬಾರಿ ಇಲ್ಲಿ ಸಖತ್ತು ಏನು ಸ್ಟ್ರಿಕ್ಟಾಗೂ ಕೂಡ ಈಗಾಗಲೇ ಹೇಳಲಾಗಿರುವಂಥದ್ದು. ಈಗೇನು ಬ್ಯಾರಿಕೇಡ್ಸ್ಗಳನ್ನು ಕೂಡ ಈಗಾಗಲೇ ಏನು ನೋಡ್ತಾ ಇದ್ರೆ, ಆ ಒಂದು ಬ್ಯಾರಿಕೇಡ್ಸ್ ಏನಿದೆ ಅದರಲ್ಲಿ ಒನ್ ವೇ ಕೂಡ ಮಾಡಿದರೆ, ಒಂದು ಸಲ ನೀವು ಆ ಬ್ಯಾರಿಕೇಡ್ಸ್ ಒಳಗೆ ಎಂಟ್ರಿ ಆದರೆ ಮತ್ತೆ ಹೊರಗಡೆ ಹೋಗಬೇಕು ಅಂದರೆ ಎಕ್ಸಿಟ್ ಪಾಯಿಂಟಿಂದನೇ ಹೋಗಬೇಕಾಗತ್ತೆ. ಇಲ್ಲ ಅಂದರೆ ಮತ್ತೆ ನೀವು ಎಂಟ್ರಿ ಪಾಯಿಂಟಿಂದಾನೇ ಮತ್ತೆ ಎಂಟ್ರಿ ಆಗಬೇಕಾಗತ್ತೆ. ಸೊ ಹೀಗಾಗಿ ಈ ರೀತಿಯಾದಂಥ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಕೆಲವೊಂದು ಬ್ಯಾರಿಕೇಡ್ಸ್ಗಳನ್ನು ಕೂಡ ಆ ಒಂದು ರೂಟ್ಗಳಲ್ಲೂ ಕೂಡ ಈಗಾಗಲೇ ಹಾಕಿರುವಂಥದ್ದು. ಇನ್ನು MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಆಗಿರ್ಬೋದು, ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಯಾವ್ಯಾವ ರೋಡ್ಗಳಲ್ಲಿ ಯಾವ್ಯಾವ ಎಂಟ್ರಿ ಇದೆ ಅಂತಲೂ ಕೂಡ ಈಗಾಗಲೇ ಸ್ಪೆಸಿಫೈ ಆಗಿ ಮೆನ್ಷನನ್ನು ಕೂಡ ಈಗಾಗಲೇ ಮಾಡಲಾಗಿರುವಂಥದ್ದು. ಸೊ ಹೀಗಾಗಿ ಬಹುತೇಕವಾಗಿ 7 ಗಂಟೆ ನಂತರ ಅಥವಾ 8 ಗಂಟೆ ನಂತರ ಎಲ್ಲೂ ಕೂಡ ವಾಹನ ಸಂಚಾರ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ನಿಷೇಧವನ್ನು ಕೂಡ ಮಾಡಲಾಗಿರುವಂಥದ್ದು. ಈ ಪ್ರಮುಖವಾದಂಥ 3-4 ರಸ್ತೆಗಳಲ್ಲಿ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಿರುವಂಥದ್ದು. ಇನ್ನು ಇಲ್ಲಿರುವಂಥ ಒಂದು ಖಾಸಗಿ ಅನ್ನೋ ಒಂದು ಹೋಟೆಲ್ ಏನಿದೆ ಅಲ್ಲೂ ಕೂಡ ಈಗಾಗಲೇ ಕಂಪ್ಲೀಟ್ ಆದಂಥ ಮಾನಿಟೈಸೇಷನ್ ಮಾಡೋದಕ್ಕೂ ಕೂಡ ಕಂಪ್ಲೀಟ್ ಆದಂಥ CCTVಗಳು ಏನಿದೆ ಅದನ್ನು ಕೂಡ ಏನು ಮಾನಿಟರ್ ಮಾಡೋದಕ್ಕೋಸ್ಕರವಾಗಿ ಮಾನಿಟರ್ ರೂಮ್ ಕೂಡ ಈಗಾಗಲೇ ಏನು ಓಪನ್ ಮಾಡಲಾಗಿರುವಂಥದ್ದು. ಹೀಗಾಗಿ ಪ್ರತಿಯೊಂದು ಚಲನವಲನ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಅಲ್ಲಿ ಒಳಗಿರುವಂಥವ್ರು ಕೂಡ ಸೆರೆ ಹಿಡಿತಾರೆ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖವಾಗಿ ಏನು ಬಹುತೇಕವಾಗಿ ಒಂದು 2-3 ಸಾವಿರಕ್ಕೂ ಹೆಚ್ಚು CCTVಗಳನ್ನು ಕೂಡ ಈಗಾಗಲೇ ಆಪರೇಟ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಆ ಒಂದು ವಿಚಾರವಾಗೂ ಕೂಡ ಸಪ್ರೇಟ್ ಆದಂಥ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ನೇಮಕವನ್ನು ಕೂಡ ಮಾಡಲಾಗಿದೆ. ಇನ್ನು ನೈಟ್ ವೇಳೆಯಲ್ಲಿ ಫುಲ್ ಏನು ಕಂಪ್ಲೀಟ್ ಆದಂಥ ಲೈಟಿಂಗ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಬ್ರಿಗೇಡ್ ರೋಡಲ್ಲೂ ಕೂಡ ಮಾಡಲಾಗಿರುವಂಥದ್ದು. ಅದು ಕೂಡ ಈಗಾಗಲೇ ದೃಶ್ಯದಲ್ಲಿ ಸಹ ನೈಟ್ ಕಂಪ್ಲೀಟ್ ಆಗಿ ಕಾಣುತ್ತೆ. ಈಗ ಬೆಳಗಿನ ಜಾವ ಆಗಿರೋದ್ರಿಂದಾಗಿ ಅಷ್ಟಾಗಿ ಲೈಟ್ ಕಾಣಿಸೋದಿಲ್ಲ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಬೆಂಗಳೂರಿನಾದ್ಯಂತ 20,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಅವರವರ ಲಿಮಿಟಲ್ಲೇ ಏನು ಈ ವರ್ಷದ ಸಂಭ್ರಮಾಚರಣೆಯಲ್ಲಿ ತೊಡಗಬೇಕು ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಹೇಳಿರುವಂಥದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.